ಇನ್ವೆಸ್ಟ್ ಮಾಡ್ಬೋದು, ಅಸೆಟ್ಸ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಅಂದ್ರೇನು, ಹಾಗೂ ನೀವು ಒಂದು ವಿಷಯದಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ನೀವು ಏನೇನು ವಿಷಯಗಳನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಒಮ್ಮೆ ನೀವು ಈ ಪುಸ್ತಕವನ್ನು ಓದಿ ನೋಡ್ಬೋದು. ಬಟ್ ಇದು ತುಂಬ ಓವರ್ ಹೈಪ್ ಏನಿದೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನೀವು ಓದಬೇಡಿ. ಜಸ್ಟ್ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಓದಿ, ಅದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗುತ್ತಾ ಅಂತ ಓದಿ ನೋಡಿ ನೀವು. ನೆಕ್ಸ್ಟ್ ಬುಕ್ ಯಾವುದು ಅಂದರೆ ಸ್ಟೀವ್ ಜಾಬ್ಸ್ ಬೈ ವಾಲ್ಟರ್ ಐಸಕ್ಸನ್. ಈ ಪ್ರಪಂಚದಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಒಂದು ಎವರ್ ಲಾಸ್ಟಿಂಗ್ ಇಂಪ್ರೆಷನ್ನ ಬಿಟ್ಟು ಹೋಗಿದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಸ್ಟೀವ್ ಜಾಬ್ಸ್ ಅವರು ಈ ಟೆಕ್ನಾಲಜಿ ಫೀಲ್ಡ್ನಲ್ಲಿ ಮಾಡಿದಂತಹ ಕೆಲವು ವಿಷಯಗಳು ಏನಿದೆ ಅದು ಇನ್ನೂ ಹಲವಾರು ಶತಮಾನಗಳವರೆಗೂ ಮಾತನಾಡಲ್ಪಡುತ್ತೆ. ಆ ರೀತಿಯ ಒಂದು ಇಂಪ್ಯಾಕ್ಟ್ನ ಅವರು ಮಾಡಿ ಹೋಗಿದ್ದಾರೆ. ಸ್ಟೀವ್ ಜಾಬ್ಸ್ ಯಾರಂತ ನಮ್ಮೆಲ್ರಿಗೂ ಗೊತ್ತು. ಅವರು ನೆಕ್ಸ್ಟ್ ಅಂತ ಒಂದು ಕಂಪನಿನ ಮಾಡಿದ್ರು, ಆಮೇಲೆ ಆ್ಯಪಲ್ ಇಂಕ್ನ ಮಾಡಿದ್ರು. ಅವರು ಮಾಡಿದ